ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ವಿಡಿಯೋನ ನೋಡಿ, ಆಮೇಲೆ ನಿಮಗೆ ಹೇಳ್ತೀನಿ. ನೋಡೋಣವಾ? ಜ್ಯೋತಿ ಅಕ್ಕ, ಏನಕ್ಕ ತರಕಾರಿ ಹೆಂಗೆ? ತಗೊಮ್ಮ, ನಿಂಗಿಲ್ದೇ ಇರೋದಾ? ಕಡಿಮೆಗೆ ಹಾಕೊಡ್ತೀನಿ, ತಗೊಮ್ಮ. ಏನ್ ಮೀನಾಕ್ಷಿ ಅಕ್ಕ, ನಿಮ್ ಮಗಳು ತುಂಬಾ ದಿನದಿಂದ ಮನೇಲೆ ಅವಳೆ, ಗಂಡನ ಮನೆಗೆ ಹೋಗಿಲ್ಲ? ನೀನ್ ತರಕಾರಿ ತಗೊಳಕ್ ಬಂದ ಇಲ್ಲ ನನ್ ಜಗಳ ಕೆಳಗೆ ಬಂದ? ಸುಮ್ನೆ ಕಾಲೇಜಿಗೆ ಕೇಳ್ದಕ್ಕ, ಏನೋ ಮಗ್ಳು ಗರ್ಭಿಣಿ ಅನ್ಕೊಂಡೆ. ನಿನ್ ಕಾಳಜಿ ಏನಂತ ನನಗೆ ಗೊತ್ತು. ಮೊದ್ಲು ಜಾಗ ಖಾಲಿ ಮಾಡು. ನಿಮ್ ಅಂಗಡಿ ಇಲ್ಲ ಅಂದ್ರೆ 1000 ಅಂಗಡಿ ಇದೆ. ಹೋಗ್ ಬಂದ್ಬಿಟ್ಲಿ, ಕಡಿಮೆ ರೇಟ್ ಕೊಡಿ ಅಂತ. ಮೀನಾಕ್ಷಿ ಅಕ್ಕ, ಟೊಮೊಟೊ ಹೇಗೆ? ಕೆಜಿ 20 ರೂಪಾಯಿ. ಜ್ಯೋತಿ, ನೀನಮ್ಮ? ಯಾಕಕ್ಕ? ಯಾಕೆ, ಏನಾಯ್ತು ನಿಮ್ಗೆ? ಯಾಕೆ ಅಳ್ತಾ ಇದ್ದೀರಾ? ಏನಂತ ಹೇಳೋದು? ಹೊಟ್ಟೆ ಬಟ್ಟೆ ಕಟ್ಟಿ ಮದುವೆ ಮಾಡ್ಕೊಟ್ರೆ ಬಾಳಕ್ಕಾಗದೆ ಬಂದು ಇವಳು ಮನೇಲಿ ಕೂತಿದ್ದಾಳಮ್ಮ. ಎಷ್ಟೋ ಹೇಳ್ದೆ, ನಮಗೂ ಅವ್ರಿಗೂ ಏಣಿ ಹಾಕಿದ್ರು ಎಟ್ಕಲ್ಲ ಅಂತ. ಅವ್ರು ಶ್ರೀಮಂತರು, ನಮ್ಮ ಬಡವರು ಅಂತ ಹೇಳ್ದೆ. ಬೇಡ ಅಂತ ಹೇಳಿದ್ರು ಅವಳು ನನ್ನ ಮಾತೇ ಕೇಳಲಿಲ್ಲ. ಸರಿ ಸರಿ, ಅಳ್ಬೇಡಿ, ಮೊದಲು ಕಣ್ಣೀರು ಒರೆಸ್ಕೊಳ್ಳಿ. ನಾನು ಸಂಜೆ ಮನೆಗೆ ಬಂದು ಮಾತಾಡ್ತೀನಿ. ಸರಿಮ್ಮ. ಏನ್ ಸುಧಾ, ಹೇಗಿದೀಯಾ? ಹಾಂ, ಚೆನ್ನಾಗಿದ್ದೀನಕ್ಕ. ನಿನ್ ಕೈಯಲ್ಲಿರೋದೇನು? ವಕೀಲ್ ನೋಟಿಸ್ ಕಳಿಸಿದಾರಕ್ಕ. ಸರಿ, ನೀನೇನ್ ಮಾಡ್ತೀಯಾ? ಇನ್ನೇನು ಮಾಡೋದು, ನಾನು ವಾಪಸ್ ಕಳಿಸ್ಬಿಡೋದೆ. ಇದಕ್ಕೆ ನಿನ್ನ ಕಷ್ಟಪಟ್ಟು ಓದಿಸಿ ದೊಡ್ಡಳನ್ ಮಾಡಿ ಮದುವೆ ಮಾಡ್ಕೊಟ್ನೇನೆ. ಮೀನಾಕ್ಷಿ ಅಕ್ಕ, ನೀವು ಸ್ವಲ್ಪ ಸುಮ್ಮನೆ ಇರಿ. ಸುಧಾ, ಬರುವಾಗ ನಿನ್ ಗಂಡನ್ನ ನೋಡ್ಕೊಂಡೇ ಬಂದೆ. ಸುಧಾ ಅಂದರೆ ನನಗೆ ತುಂಬ ಇಷ್ಟ ಅಕ್ಕ. ಸುಧಾ, ನಿನಗೋಸ್ಕರ ಹೂ ತೊಗೊಂಡು ಬಂದಿದ್ದೀನಿ. ಇದೇನು ಹೂವು, ನಮ್ಮ ಮನೇಲಿ ತೆಕ್ಕೊಡ್ತಾರೆ ನೋಡಿ, ತಲೆ ತುಂಬ ಇಟ್ಕೋಬೋದು. ಆದರೆ ಅವಳು ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನನ್ನ ಮೇಲೆ ಅವ್ರಿಗೆ ಪ್ರೀತಿ ಎಲ್ಲ ಇಲ್ಲಕ್ಕ. ಅವ್ರಿಗೆ ಅವ್ರ ಫ್ರೆಂಡ್ಸೇ ಮುಖ್ಯ. ಸುಧಾ, ನಾನು ಹೊರಗಡೆ ಹೋಗಿ ಬರ್ತೀನಿ. ನಿಮಗೆ ನಿಮ್ಮ ಫ್ರೆಂಡ್ಸೇ ಮುಖ್ಯ ಅಂದ್ರೆ ನನ್ನನ್ನು ಯಾಕೆ ಮದುವೆ ಆದ್ರಿ? ಒಂದು ಸಂಡೇನೂ ಮನೇಲಿ ಇರಲ್ಲ ಅಂತೀರಾ? ನಿಮಗೆ ತಾನೇ ಅಡುಗೆ ಮಾಡ್ತಾ ಇರೋದು. ಇವಳು ನನ್ನ ಲೈಫಲ್ಲಿ ಬಂದಿದ್ದರಿಂದ ನಾನು ನನಗಿಷ್ಟ ಆಗಿರೋ ಎಲ್ಲದನ್ನು ಕಳ್ಕೊಬೇಕಾ? ಅವಳು ನನ್ನ ಜೀವನದಲ್ಲಿ ಒಂದು ಭಾಗನೇ. ಅದಕ್ಕೆ ಅಂತ ನನ್ನ ಬೇರೆ ಭಾಗಗಳನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ರ ಲೋಕದಲ್ಲಿ ನಾನೊಂದು ಭಾಗವಾಗಿರ್ಬೋದು, ಆದರೆ ನನ್ನ ಲೋಕನೇ ಅವರಲ್ವಾಕ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಕೊಬ್ಬು, ಸ್ವಲ್ಪನೂ ಮರ್ಯಾದೆನೇ ಕೊಡಲ್ಲ. ಯಾರನ್ನ? ನಮ್ಮಮ್ಮಂಗೆ. ನಿಂತ್ರೆ ತಪ್ಪು, ನಡೆದ್ರೆ ತಪ್ಪು. ನಾನು ಸಂಪಾದನೆ ಮಾಡ್ತೀನಿ ತಾನೆ, ಅದು ಯಾಕಕ್ಕ? ನನಗೆ ಮಾತ್ರ ಸ್ವತಂತ್ರ ಕೊಡೋದೇ ಇಲ್ಲ. ಸುಧಾ, ನಿಮ್ಮ ಅತ್ತೆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಮೊದಲು ನಿನ್ನ ವಿಷಯ ನೋಡೋಣ. ನಾನು ನಿನ್ನ ಹತ್ರ ಕೆಲವು ಪ್ರಶ್ನೆ ಕೇಳ್ತೀನಿ, ನೀನು ಸರಿಯಾಗಿ ಉತ್ತರ ಕೊಡಬೇಕು. ಸರಿ ಅಕ್ಕ. ನಿನ್ ಗಂಡ ನಿನ್ನನ್ನ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಬಾಧೆ ಪಡಿಸಿದ್ರಾ? ಇಲ್ಲಕ್ಕ. ನಿನ್ನನ್ನ ಬಿಟ್ಟು ಬೇರೆ ಸ್ತ್ರೀಯರೊಟ್ಟಿಗೆ ತಪ್ಪಾದ ಸಹವಾಸ? ಅಯ್ಯಯ್ಯೋ, ಆ ಥರದವ್ರಲ್ಲಕ್ಕ. ಇಲ್ಲ ಮನಸ್ಥಿತಿ ಬಾಧಿಸಲ್ಪಟ್ಟಿದ್ದಾರಾ? ಯಾಕಕ್ಕ ಈ ಥರ ಎಲ್ಲ ಕೇಳ್ತಿದ್ದೀರಾ? ಸುಮ್ಮನೆ ಹೇಳಮ್ಮ. ಇಲ್ಲಕ್ಕ. ಮತ್ತ್ಯಾಕೆ ಅವ್ರನ್ನ ಬಿಟ್ಟು ದೂರ ಆಗ್ಬೇಕು ಅನ್ಕೋತೀಯಾ? ಸುಧಾ, ನಿನ್ನ ತಂದೆ ಮನೆಯನ್ನ ಮರೆತು ಬಿಡು ಅಂತ ಬೈಬಲ್ ಹೇಳುತ್ತೆ. ನೀನೇನಂದ್ರೆ ಹೋದಂತ ಮನೆಯಲ್ಲಿ ಹುಟ್ಟಿದ ಮನೆ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ರೆ ಯಾವ ಗಂಡಂಗ್ ತಾನೇ ಕೋಪ ಬರ್ದಲೇ ಇರುತ್ತೆ. ತಮ್ಮ, ಬೈಬಲ್ನಲ್ಲಿ ದೇವರು ಇಡೀ ಲೋಕನ ಉಂಟು ಮಾಡಿ ಎಲ್ಲಾದು ಚೆನ್ನಾಗಿದೆ ಅಂತ ಹೇಳಿದ್ರು, ಆದ್ರೆ ಒಂದೇ ಒಂದನ್ ಮಾತ್ರ ಒಳ್ಳೇದಲ್ಲ ಅಂತ ಹೇಳಿದ್ರು. ಯಾವ್ದಕ್ಕ? ಮನುಷ್ಯನು ಒಬ್ಬೊಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿದ್ರು. ಅದಕ್ಕಾಗಿನೇ ಅವನಿಗೆ ತಕ್ಕ ಸಂಗಾತಿಯನ್ನು ಉಂಟು ಮಾಡಿ ಒಬ್ಬೊಂಟಿಯಾಗಿದ್ದವನನ್ನ ಕುಟುಂಬವಾಗಿ ಮಾರ್ಪಡಿಸಿದ್ರು. ದೇವರು ಕೂಡಿಸಿದ್ದನ್ನ ಮನುಷ್ಯ ಬೇರ್ಪಡಿಸಬಾರ್ದಲ್ಲ ತಮ್ಮ. ನಿಮ್ಮಿಬ್ರು ಮಧ್ಯೆ ಇರುವಂಥದ್ದು
ಬರೀ ಈಗೋ ಸಮಸ್ಯೆ. ಬಿಟ್ಕೊಟ್ ಬಾಳ್ಬೇಕು ಸುಧಾ. ಹಿಡ್ದಿದ್ದ ಹಠದಲ್ಲಿ ನಿಲ್ಬೇಡ. ಮನೆ ಸಿಹಿ ಆಗೋದು ಕಹಿ ಆಗೋದು ನಿನ್ ಕೈಲೇ ಇದೆ. ನಿನ್ ಕುಟುಂಬ ಜೀವನನ ಕೆಡುವುದು ಕಟ್ಟೋದು ನಿನ್ ಕೈಲೇ ಇದೆ. ಸುಧಾ, ಕುಟುಂಬ ಅಂದಮೇಲೆ ಕೆಲವೊಮ್ಮೆ ವಾಗ್ವಾದಗಳು ಬಂದೇ ಬರುತ್ತೆ. ಆದ್ರೆ ಅದು ವಿವಾದವಾಗಿ ಮಾರ್ಪಡಬಾರ್ದು. ಈ ಥರ ವಿಚ್ಛೇದನದವರೆಗೆ ಹೋಗ್ಬಾರ್ದಮ್ಮ. ನಾನು ಏನು ಮಾಡಲಿ ಅಕ್ಕ? ನಿನ್ ಕೈಲಿರೋ ವಕೀಲ್ ನೋಟಿಸ್ನ ಯಾರು ಕಳಿಸಿದ್ದು? ನಮ್ಮ ಅತ್ತೆ ಅಕ್ಕ. ಸರಿ, ನಿನ್ ಗಂಡನ ಹತ್ರ ಫೋನಲ್ಲಾದ್ರೂ ಮಾತಾಡ್ದ? ಇಲ್ಲ ಅಕ್ಕ, ನನಗೆ ಅವ್ರನ್ನ ಇವಾಗಲೇ ನೋಡ್ಬೇಕನ್ನಿಸ್ತಾ ಇದೆ. ಆದರೆ ಯಾವ ಮುಖ ಇಟ್ಕೊಂಡು ಹೋಗೋದು ಗೊತ್ತಿಲ್ಲ ಅಕ್ಕ. ನನ್ನ ಮತ್ತೆ ಸ್ವೀಕರಿಸ್ಕೋತಾರ ಅಕ್ಕ? ಅದನ್ನ ನಿನ್ ಗಂಡನ ಹತ್ರನೇ ಕೇಳು. ಏನಕ್ಕ? ನನ್ನನ್ನು ಕ್ಷಮಿಸ್ಬಿಡ್ರಿ. ನಂದು ಕೂಡ ತಪ್ಪಿದೆ ಅಮ್ಮ. ಸುಧಾ, ಹೆಂಡತಿಗೆ ಗಂಡನೇ ಶಿರಸ್ಸು. ಇನ್ ಮುಂದೆ ಆದ್ರೂ ವಿಧೇಯಳಾಗಿರು. ತುಂಬಾ ಥ್ಯಾಂಕ್ಸ್ ಅಕ್ಕ. ನೀವಿಲ್ಲ ಅಂದಿದ್ರೆ ನಾವು ಖಂಡಿತ ಬೇರೆ ಆಗ್ಬಿಡ್ತಿದ್ವಿ. ಸುಧಾ, ನಿನ್ ಬ್ಯಾಗ್ ತಗೊಂಡ್ ಬಾ, ನಾವ್ ಈಗಲೇ ಮನೆಗೆ ಹೋಗೋಣ. ಸರಿ ರೀ. ಸೀರಿಯಲ್ ನೋಡಿಕೊಂಡು, ಟಿ ವಿಯಲ್ಲಿ ಸೀರಿಯಲ್ ನೋಡಿಕೊಂಡು ವರ್ಷಾನುಗಟ್ಟಲೆ ಅದನ್ನಲ್ಲೇ ದಿನ ಕಳೆಯುವಂಥ ನಮ್ಮ ತಾಯಂದಿರು, ಅಕ್ಕಂದಿರು, ತಂಗಿದೇರು ಎಲ್ಲ ನನ್ನ ಹೆಣ್ಣು ಮಕ್ಕಳು ಅದರಲ್ಲಿ ಇಷ್ಟಪಡುವಂಥ, ಅವ್ರ ಜೊತೆ ಕೂತ್ಕೊಂಡು ನೋಡುವಂಥ ಅವರ ಗಂಡಂದಿರು, ಮಕ್ಕಳದಿರು ಎಲ್ಲರಿಗೂ ನಾನು ಹೇಳುವುದೇನೆಂದರೆ, ದಯವಿಟ್ಟು ಇಂಥ ವಿಡಿಯೋನ ನೋಡಿ. ಇಂಥ ವಿಡಿಯೋ ನೋಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ಟಿ ವಿಯಲ್ಲಿ ಬರುವಂಥ ಪ್ರತಿಯೊಂದು ಸೀರಿಯಲ್ಗಳು ಕುಟುಂಬ ಹೇಗೆ ಉಳಿಬೇಕು, ಅಣ್ಣ ತಮ್ಮಂದರಿಗೆ ಜಗಳ ಹೇಗೆ ಹಚ್ಚಬೇಕು, ಅಣ್ಣ ತಮ್ಮಂದಿರ ಹೆಂಡತಿಯರಿಗೆ ಹೇಗೆ ಜಗಳದಲ್ಲಿ ಸೇರಿಸಬೇಕು, ಕುಟುಂಬದಲ್ಲಿ ಹೇಗೆ ಕಲಹನ ತರಬೇಕು, ಭಿನ್ನಾಭಿಪ್ರಾಯ ಹೇಗೆ ತರಬೇಕು, ಆ ಗಂಡ ಹೆಂಡತಿನ ಹೇಗೆ ದೂರ ಮಾಡಬೇಕು ಅನ್ನೋದನ್ನೇ ತೋರಿಸ್ತಾರೆ ಹೊರತು ನಿಜವಾಗ್ಲೂ ದೇವರ ವಾಕ್ಯದ ಒಂದು ಅಡಿಪಾಯದಲ್ಲಿ ಯಾರು ತೋರಿಸೋದಿಲ್ಲ. ಆ ಕುಟುಂಬವನ್ನು ಜೋಡಣೆ ಮಾಡೋದಂಥ ಒಂದು ಸನ್ನಿವೇಶಗಳನ್ನು ತೋರಿಸೋದಿಲ್ಲ. ಇದು ಜ್ಯೋತಿ ಅಕ್ಕ ಅಂತ ಒಂದು ಸೀರಿಯಲ್ಲು ಒಂದು ಯೂಟ್ಯೂಬಲ್ಲಿ ಬರುತ್ತೆ. ನಮ್ಮ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನೋಡುವಂಥ ಒಂದೊಂದು ಸೀರಿಯಲ್ಗಳು, ಒಂದೊಂದು ಭಾಗಗಳು ನೋಡುವಂಥದ್ದಾಗಿರುತ್ತೆ. ಯಾಕಂದರೆ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇಂಥ ಒಂದು ಏನಾದರೂ ನೋಡ್ತಾ ಇದ್ದರೆ ದೇವರು ನಿಮ್ಮನ್ನು ಬಹಳವಾಗಿ ಏನಂತಾರೆ, ಪರಿಶುದ್ಧತೆಯಲ್ಲಿ ಒಂದು ನಿಷ್ಕಳಂಕವಾಗಿ ಭಿನ್ನಾಭಿಪ್ರಾಯ ಇಲ್ಲದೆ ನಿಮ್ಮ ಜೀವನ, ನಿಮ್ಮ ಕುಟುಂಬ ಒಳ್ಳೆ ರೀತಿಯಾಗಿ ದೇವರು ನಿಮ್ಮನ್ನು ಸಾಗಿಸುತ್ತಾನೆ. ಬೈಬಲನ್ನು ಓದಿ ತಿಳಿಸುವಂಥ ಜ್ಯೋತಿ ಅಕ್ಕ ಮಾಡುವಂಥ ಪ್ರತಿಯೊಂದು ಸನ್ನಿವೇಶಗಳು, ಪ್ರತಿಯೊಂದು ಪಾತ್ರಗಳು ಅದು ನಿಜವಾಗಲೂ ಇದ್ದಾವೆ. ಇಂಥ ಸನ್ನಿವೇಶಗಳು ತಗೊಂಡು ಒಂದು ಪಾತ್ರವನ್ನು ಮಾಡಿದಾರಲ್ಲ, ಥ್ಯಾಂಕ್ ಯು. ಈ ಟೀಮ್ಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯಾಕಂದರೆ ಇಂಥ ಒಂದು ಸನ್ನಿವೇಶಗಳು ಪ್ರತಿಯೊಂದು ಕುಟುಂಬದಲ್ಲಿ ನಡೀತವೆ. ಅದನ್ನು ನಿಭಾಯಿಸೋದು ಕಷ್ಟ ಆಗಿರುವುದ ಒಂದು ರೀತಿಯಲ್ಲಿರುವಾಗ ಜ್ಯೋತಿ ಅಕ್ಕ ಅಂತಿರುವಂಥ ಒಂದು ದೇವದಾಸಿ ಹೇಗೆ ಅದನ್ನು ನಿಭಾಯಿಸಿ ಅದನ್ನು ಕುಟುಂಬವನ್ನು ಹೇಗೆ ಸರಿಪಡಿಸುತ್ತಾರೋ ಅದೇ ರೀತಿಯಾಗಿ ನಮ್ಮಲ್ಲಿ ಆ ಭಾವನೆ ಬರಬೇಕು, ನನ್ನ ಭಾವನೆ ಬರಬೇಕು, ಮನಸ್ಸು ಬರಬೇಕಂದ್ರೆ ನಾನು ಇಲ್ಲಿ